ದಾಂಡೇಲಿಯ ವನಶ್ರೀ ನಗರದಲ್ಲಿ ರಾತ್ರಿ ವೇಳೆ ಕಳ್ಳತನಕ್ಕೆ ಯತ್ನ, ವಿಡಿಯೋ ವೈರಲ್. ಮುನ್ನೆಚ್ಚರಿಕೆ ಕೈಗೊಳ್ಳುವಂತೆ ನಿವೃತ್ತ ಶಿಕ್ಷಕ ಜಿಸಿ ನಾಯ್ಕ್ ಮನವಿ. ದಾಂಡೇಲಿಯ ವನಶ್ರೀ ನಗರದ ಮನೆಯೊಂದರ ಕಳ್ಳತನಕ್ಕೆ ವಿಫಲ ಯತ್ನ ನಡೆಸಿದ ಘಟನೆ ನಡೆದಿದ್ದು, ಈ ಕೃತ್ಯದ ದೃಶ್ಯಾವಳಿಯ ವಿಡಿಯೋ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗುತ್ತಿದೆ. ವನಶ್ರೀ ನಗರದ ನಿವಾಸಿ ನಿವೃತ್ತ ಶಿಕ್ಷಕರಾದ ಜಿಸಿ ನಾಯ್ಕ್ ಅವರ ಮನೆಯ ಆವರಣಕ್ಕೆ ನವೆಂಬರ್ 23ರ ತಡರಾತ್ರಿ ಇಲ್ಲವೇ ನವೆಂಬರ್ 24ರ ನಸುಕಿನ ವೇಳೆಯಲ್ಲಿ ಕರೆಂಟ್ ಇಲ್ಲದ ಸಮಯದಲ್ಲಿ ಕಳ್ಳನೊಬ್ಬ ನುಗ್ಗಿದ್ದಾನೆ. ಬಾಗಿಲು ತೆಗೆಯಲು ಪ್ರಯತ್ನಿಸಿದ್ದಾನೆ. ಅಷ್ಟೊತ್ತಿಗಾಗುವಾಗಲೇ ಮನೆ ಮಂದಿ ಹಾಗೂ ಅಕ್ಕಪಕ್ಕದ ಮನೆಯವರು ಎಚ್ಚರಗೊಂಡಿದ್ದಾರೆ. ಇದನ್ನು ಅರಿತ ಕಳ್ಳ ಅಲ್ಲಿಂದ ಕಾಲ್ಕಿತ್ತಿದ್ದಾನೆ. ಮರುದಿನ ಜಿಸಿ ನಾಯ್ಕ್ ಅವರು ತಮ್ಮ ಮನೆಯಲ್ಲಿ ಅಳವಡಿಸಿದ್ದ ಸಿಸಿ ಕ್ಯಾಮೆರಾದ ದೃಶ್ಯಾವಳಿಗಳನ್ನು ನೋಡಿ ದಾಂಡೇಲಿ ನಗರ ಠಾಣೆಗೆ ಮಾಹಿತಿಯನ್ನು ನೀಡಿದ್ದಾರೆ. ಈ ತನಕ ಕಳ್ಳ ಯಾರೆನ್ನುವುದು ಸುಳಿವು ಲಭ್ಯವಾಗಿಲ್ಲ. ಕಳ್ಳನ ಸುಳಿವು ಲಭ್ಯವಾಗದ ಹಿನ್ನೆಲೆಯಲ್ಲಿ ಸಿಸಿ ಕ್ಯಾಮೆರಾದ ಈ ದೃಶ್ಯಾವಳಿ ಇಂದು ಗುರುವಾರ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ತಡರಾತ್ರಿ ಇಲ್ಲವೇ ನಸುಕಿನ ವೇಳೆಯಲ್ಲಿ ಕರೆಂಟ್ ತೆಗೆಯದಂತೆಯೂ ಹಾಗೂ ಕಳ್ಳತನ ಚಟುವಟಿಕೆ ನಡೆಯುವುದನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಸೂಕ್ತ ಕ್ರಮವನ್ನು ಕೈಗೊಳ್ಳಬೇಕೆಂದು ಜಿಸಿ ನಾಯ್ಕ್ ಅವರು ಇಂದು ಗುರುವಾರ ಮಧ್ಯಾಹ್ನ 12:30 ಗಂಟೆ ಸುಮಾರಿಗೆ ದಾಂಡೇಲಿ ನಗರದಲ್ಲಿ ಮಾಧ್ಯಮದ ಮೂಲಕ ಮನವಿಯನ್ನು ಮಾಡಿದ್ದಾರೆ. ನಮಸ್ಕಾರ. ನವೆಂಬರ್ 20ರಿಂದ 26ರವರೆಗೂ ರಾತ್ರಿ ಹೊತ್ತು ವನಶ್ರೀ ನಗರ ಏರಿಯಾದಲ್ಲಿ ವಿದ್ಯುತ್ ಸಂಪರ್ಕ ಸಾಮಾನ್ಯ 1 ಗಂಟೆಯಿಂದ 3 ಗಂಟೆವರೆಗೂ ಕಡಿತವಾಗ್ತಾ ಇದೆ. ಕಾರಣ ಏನಂತೇಳಿ ತಿಳಿತಾ ಇಲ್ಲ. 24ನೇ ತಾರೀಕಿಗೆ ರಾತ್ರಿ ಅಂದರೆ 23ರ ರಾತ್ರಿ 1 ಗಂಟೆ ಸುಮಾರಿಗೆ ನಮ್ಮ ವನಶ್ರೀ ನಗರದ 3 ಮನೆಯನ್ನು ಕಿಟಕಿಗಳನ್ನು ಬಡಿತಾ ಇದ್ದಂತಹ ಆವಾಜ್ ಕೇಳಿ ಅಲ್ಲಿ ಎದ್ದಾಗ ಅಲ್ಲಿ ಓಡಿ ಹೋದಂಥ ಸೌಂಡ್ ಆಗಿದೆ. ಬೆಳಗ್ಗೆ CCTV ಫುಟೇಜ್ ನೋಡಿದಾಗ ಕಳ್ಳ ಬಂದು ಕಿಟಕಿ ಓಪನ್ ಮಾಡ್ತಾ ಇರೋದು ಎಲ್ಲ ದೃಶ್ಯ ಕಂಡು ಬಂದಿದೆ. ನಮಗೆ ಬ್ಯುಸಿ ಇರೋದರಿಂದ ಆ ಸುತ್ತಮುತ್ತಲವರೆಲ್ಲ ಮಾತಾಡಿ 2 ದಿವಸದ ನಂತರ ಪೊಲೀಸರನ್ನು ಕರೆಸಿ ಎಲ್ಲ ವಿಷಯವನ್ನು ತಿಳಿಸಿದ್ವಿ. ಆದರೆ ಆ ವ್ಯಕ್ತಿಯ ಗುರುತು CCTV ಮೇಲೆ ಇರೋದರಿಂದ ಪಕ್ಕಾ ಗೊತ್ತಾಗಿರಲಿಲ್ಲ. ಹೀಗಾಗಿ ಸಮಾಜ ಎಲ್ಲರೂ ಸ್ವಲ್ಪ ರಾತ್ರಿ ಹೊತ್ತು ಕರೆಂಟ್ ಹೋದಾಗ ಅಲರ್ಟ್ ಆಗಿರ್ಬೇಕನ್ನೋದು ನನ್ನ ವಿಚಾರ. ಹಾಗಾಗಿ ಎಲ್ಲರೂ ಕಾಳಜಿಯಿಂದ ಇಂಥ ಕಳ್ಳನನ್ನು ಎಲ್ಲೇ ಗುರುತಿಸಿರೂ ಪೊಲೀಸರ ಕೈಗೆ ಕೊಡಬೇಕಾಗಿ ವಿನಂತಿಸ್ತೇನೆ. ನಮಸ್ಕಾರ.